ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ಈಸಿ ಪೀಸಿ 2 ಕ್ಯಾರೆಟ್ ರೆಸಿಪಿ ಮಾಡ್ಕೊಳ್ಳೋಣ. ಒಂದು ಕ್ಯಾರೆಟ್ ಮಿಲ್ಕ್ ಮತ್ತು ಇನ್ನೊಂದು ಕ್ಯಾರೆಟ್ ಲಾಡು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ 4 ಕ್ಯಾರೆಟ್, ಚಿಕ್ಕದಾಗಿ ತುರಿದಿಟ್ಕೊಂಡಿರೋಂಥ ಬಾದಾಮಿ, ಮತ್ತು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿರೋಂಥ ಗೋಡಂಬಿ, ಡ್ರೈ ಕೋಕೋನಟ್ ಪೌಡರ್, ಒಣ ಕೊಬ್ಬರಿ ಪೌಡರ್, ಬ್ರೆಡ್ ಕ್ರಮ್ಸ್ ಪೌಡರ್, ಏಲಕ್ಕಿ, ಒಣ ದ್ರಾಕ್ಷಿ, ಸಕ್ಕರೆ, ಹಾಲು. ಇಲ್ಲೇನು 4 ಕ್ಯಾರೆಟ್ ತೊಗೊಂಡಿದ್ದೆ, ಅದರಲ್ಲಿ 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಮತ್ತು 2 ಕ್ಯಾರೆಟ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟ್ಗೆ 100 ml ಮಿಲ್ಕ್ ಹಾಕಿ ಒಂದು 5 ವಿಸಿಲ್ ಬರ್ಸ್ಕೊಳ್ಳೋಣ. ಸಿಮ್ಮಲ್ಲೇ ಇಟ್ಬಿಟ್ಟು ಕುಕ್ ಮಾಡಿ. ಸಿಮ್ಮಲ್ಲೇ ಇರಲಿ, 5 ವಿಸಿಲ್ ಬರಲಿ. ಕ್ಯಾರೆಟ್ ಇದರಲ್ಲೇ ಹಾಲಲ್ಲೇ ಚೆನ್ನಾಗಿ ಕುಕ್ ಆಗಿರಬೇಕು. ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈ ತುಪ್ಪ ಕಾದ ನಂತರ ನಾವೇನು ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟು, ಆ ಕ್ಯಾರೆಟ್ನ ಈ ತುಪ್ಪಕ್ಕೆ ಆ್ಯಡ್ ಮಾಡಿಕೊಂಡು ಈ ತುಪ್ಪದಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ಕ್ಯಾರೆಟ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕ್ಯಾರೆಟ್ನ ಬಾಡಿಸ್ಕೊಳ್ಳಿ ತುಪ್ಪದಲ್ಲಿ. ಈ ತುಪ್ಪದಲ್ಲೇ ಚೆನ್ನಾಗಿ ಕ್ಯಾರೆಟ್ ಬೆಂದ ನಂತರ ಈಗ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಕ್ಯಾರೆಟ್ ಹಾಲಲ್ಲೇ ಬೇಯಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡೋ ಹಾಗಿಲ್ಲ. ನಿಮಗೆ ಬೇಕಾದಷ್ಟು ನೀವು ಹಾಲು ಕೊಟ್ಕೊಳ್ಳಿ. ಅದು ಹಾಲು ಹಿಂಗೋಗ್ತಾ ನೀವು ಇನ್ನೊಂದು ಸ್ವಲ್ಪ ಹಾಲು ಕೊಟ್ಕೊಂಡು ನಿಮ್ಗೆ ಬೆಂದಿಲ್ಲ ಅಂದಾಗ ನೀವು ಚೆಕ್ ಮಾಡಿಕೊಂಡು ಬೇಯಿಸ್ಕೋಬೋದು. 10 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಆಗೋಕ್ಕೆ ಬಿಡಿ. ಅವಾಗವಾಗ ಕೈ ಆಡ್ತಾ ಇರಿ. ಆಮೇಲೆ ಹಾಲು ಡ್ರೈ ಆಗೋಗ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಆ ಥರ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ಯಾರೆಟ್ನ. ನಂತರ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಕ್ಯಾರೆಟ್ ಚೆನ್ನಾಗಿ ಮ್ಯಾಶ್ ಆಗಿರಲಿ. ಈಗ ಇದಕ್ಕೆ 3 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಳ್ಳಿ. ನಾನಿಲ್ಲಿ ಎಕ್ಸಾಕ್ಟ್ಲಿ 3 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಶುಗರ್ ಚೆನ್ನಾಗಿ ಕರಗಿ ಇದರಲ್ಲೇ ಚೆನ್ನಾಗಿ ಕ್ಯಾರೆಟ್ ಬೇಯಲಿ. ಶುಗರ್ ಸಿರಪ್ಪಲ್ಲಿ ಕ್ಯಾರೆಟ್ ಚೆನ್ನಾಗಿ ಶುಗರಲ್ಲಿ ಬೆಂದ ನಂತರ ಈ ಥರ ಆಗುತ್ತೆ. ಶುಗರ್ ಕರಗಿ ಈ ಥರ ಶುಗರ್ ಸಿರಪ್ ಫಾರ್ಮ್ ಆಗಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ ಆ್ಯಡ್ ಮಾಡ್ಕೊಂಡಾದಮೇಲೆ 2 ಸ್ಪೂನ್ ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡ್ಕೊಳ್ಳಿ. ಈ ಬ್ರೆಡ್ ಕ್ರಮ್ಸ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಬ್ರೆಡ್ನ ಟೋಸ್ಟ್ ಮಾಡಿಕೊಂಡೆ. 2 ಮಿನಿಟ್ಸ್ ಟೋಸ್ಟ್ ಮಾಡಿರೋಂಥ ಬ್ರೆಡ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಅಷ್ಟೇ, ಸಿಂಪಲ್ ಪ್ರೊಸೀಜರು. ನೀವು ಬ್ರೆಡ್ ಕ್ರಮ್ಸ್ ಅಲ್ಲದೆ ಇದಕ್ಕೆ ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. 2 ಸ್ಪೂನ್ಸ್ ಮಿಲ್ಕ್ ಪೌಡರ್ ಸಹಿತ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಈ ಹದ ಬರುತ್ತೆ. ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಈ ಥರ ಹದ ಬರಬೇಕು. ನಿಮಗೆ ಈ ಥರ ಆಗಬೇಕು. 2 ಮಿನಿಟ್ಸ್ಗೆಲ್ಲ ಈ ಹದ ಬಂದ್ಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ. ಸೈಡಲ್ಲಿ ಎತ್ತಿಟ್ಬಿಡಿ. ಈಗ ಕೋಕೋನಟ್ ಪೌಡರ್ ಮಾಡ್ಕೊಳ್ಳೋಕ್ಕೆ ಡ್ರೈ ಕೊಬ್ಬರಿನ ಹಿಂದೆಗಡೆ ಕಪ್ಪನ್ನ ತುರ್ಕೊಂಡು ಆ ವೈಟ್ ಕಲರ್ ಏನು ಕೊಬ್ಬರಿ ಬರುತ್ತೆ ಅದನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಮಿಕ್ಸಿಲಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಕೋಕೋನಟ್ ಪೌಡರ್ ರೆಡಿ. ಈಗ ಇದು ತಣ್ಣಗಾಗಿದೆ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿದ್ದಂಥ ಗೋಡಂಬಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿದ್ದಂಥ ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಉಂಡೆಗೆ ಮಾಡ್ಕೋಬೇಕು ನಾವೀಗ ಲಾಡು ಥರ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಸೈಜ್ ಬೇಕು, ನಮಗೇನು ಸೈಜ್ ಬೇಕು, ಇಲ್ಲಿ ನಾನೊಂದು ಜಾಮೂನ್ ಸೈಜ್ ತೊಗೊಂಡಿದ್ದೀನಿ. ನಿಮ್ಗೆ ಇದಕ್ಕಿಂತ ಚಿಕ್ಕದ ಸೈಜ್ ಮಾಡಬೇಕಂದ್ರೂ ಮಾಡ್ಬೋದು, ದಪ್ಪ ಸೈಜ್ ಮಾಡಬೇಕಂದ್ರೂ ಮಾಡ್ಬೋದು. ಇದನ್ನು ಉಂಡೆ ಕಟ್ಕೊಂಡು ಆ ಕೋಕೋನಟ್ ಪೌಡರ್ ಏನಿತ್ತಲ್ಲ ಅದರದ್ದು ಕೋಟಿಂಗ್ ಕೊಡಬೇಕು. ಅದನ್ನು ಜಸ್ಟ್ ಹಿಂಗೆ ಒರಳಿಸಿದ್ರೆ ಸಾಕು. ಅದ್ರ ಮೇಲೆ ಅಥವಾ ನೀವು ಈ ಥರ ಉದುರಿಸಿದ್ರೆ ಸಾಕು. ಈಗ ನಿಮಗೆ ಕ್ಯಾರೆಟ್ ಕೋಕೋನಟ್ ಲಾಡು ರೆಡಿ. ವೆರಿ ವೆರಿ ಟೇಸ್ಟಿ ಜ್ಯೂಸಿ ಕ್ಯಾರೆಟ್ ಕೋಕೋನಟ್ ಲಾಡು ರೆಡಿಯಾಗಿದೆ. ಇದು ತುಂಬ ಸಾಫ್ಟಾಗಿರುತ್ತೆ. ಆರಾಮಾಗಿ ಒಂದು ಲಾಡು ಗುಳುಮ್ ಅಂತ ಹಾಕ್ಕೊಬೋದು. ಈಗ ನೆಕ್ಸ್ಟ್ ಕ್ಯಾರೆಟ್ ಮಿಲ್ಕ್ ಮಾಡ್ಕೊಳ್ಳೋಣ. ಇದು 5 ವಿಸಿಲ್ ಆಗಿದೆ. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಕ್ಯಾರೆಟ್ ಚೆನ್ನಾಗಿ ಬೆಂದಿರುತ್ತೆ. ನೀವು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀರ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಅಕಸ್ಮಾತ್ ಈ ಮ್ಯಾಶಿಂಗ್ ಪ್ರೊಸೀಜರ್ ಬೇಡ ಅಂದ್ರೂ ನೀವು ಇದು ಮಿಕ್ಸಿಯಲ್ಲಿ ಒಂದು ಸಣ್ಣದಾಗಿ ಒಂದು ಸ್ಪಿನ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ನನಗೆ ಮಿಕ್ಸಿಯಲ್ಲಿ ಇಷ್ಟ ಇಲ್ಲ, ಸೊ ನಾನು ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಕ್ಯಾರೆಟ್ಗೆ ಮತ್ತೆ 1 ಗ್ಲಾಸ್ ಮಿಲ್ಕ್ ಹಾಕ್ಕೊಬೇಕು. ನಾನು ಒಂದು 200 ml ಮಿಲ್ಕ್ ಹಾಕ್ಕೊಂಡಿದ್ದೀನಿ. 200 ml ಮಿಲ್ಕು, 200 ml ವಾಟರು. ಇಲ್ಲಾಂದರೆ ತುಂಬ ದಪ್ಪ ಆಗಿಬಿಡುತ್ತೆ. ನಿಮ್ಗೆ ಆ ಥರ ಇಷ್ಟ ಆದರೂ ಆ ಥರನೂ ಇಟ್ಕೋಬೋದು. ಬಟ್ ನನಗೆ ಸ್ವಲ್ಪ ಒಂದು ತೆಳುವಿರಲಿ ಒಂದು ಕುಡಿಯೋಕ್ಕೆ ಅನ್ನೋದಕ್ಕೋಸ್ಕರ ನಾನು ಮತ್ತೆ 200 ml ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೂ ನಾನೊಂದು 3 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿಕೊಂಡು
ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ. ಮತ್ತು ಆವಾಗಲೇ ನಿಮಗೆ ಇದು ತೋರಿಸಿದ್ನಲ್ಲ ಬಾದಾಮಿ ಮತ್ತು ಗೋಡಂಬಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಿದ್ದು, ಅದು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕುದಿ ಬಂದರೆ ಆಯಿತು. ತುಂಬ ಹೊತ್ತೆಲ್ಲ ಏನು ಕುದಿಸ್ಬೇಕಾಗಿಲ್ಲ, ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಯಾಕಂದರೆ ನಾನು ಆ್ಯಡ್ ಮಾಡಿರೋ ಮಿಲ್ಕೆಲ್ಲ ಆಲ್ರೆಡಿ ಕಾಯಿಸಿರೋ ಮಿಲ್ಕು, ನಾನು ಬಾಯ್ಲ್ಡ್ ಮಿಲ್ಕೇ ಆ್ಯಡ್ ಮಾಡಿರೋದು. ನಾನು ಇದ್ರ ಮಿಲ್ಕ್ ಆ್ಯಡ್ ಮಾಡಿಲ್ಲ, ಹಸಿ ಹಾಲನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಕುದ್ದಿದ ನಂತರ ಒಂದು 2 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಕ್ಯಾರೆಟ್ ಮಿಲ್ಕ್ ಸವಿಯಲು ಸಿದ್ಧ. ಇದನ್ನು ಮಕ್ಳಿಗೆ ಕೊಡಿ, ಐಸೈಟ್ಗೆ ತುಂಬ ಒಳ್ಳೆಯದು. ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಿ, ಸೊ ಇದನ್ನು ವಾರಕ್ಕೆ ಒಂದು ಸಲಿನಾದ್ರು ಮಾಡ್ಕೊಂಡು ಕುಡೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.